ಖಾಲಿ ಇದ್ದಾರೆ ಅಂತ ಹೇಳಿದ್ರೆ ದಟ್ಟು ಇನ್ PU ಎಜುಕೇಷನ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಫಾರ್ ದಿ ಚಿಲ್ಡ್ರನ್ಸ್ who are going from the 10th standard to 12th standard. That is the most important and precious time ಕೂಡ ಅವರ ವಿದ್ಯಾಭ್ಯಾಸ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಎಲ್ಲ ತಂದೆ ತಾಯಿಗಳು ಪೋಷಕರು ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅಲ್ಲಿ ಆ ಸಂದರ್ಭದಲ್ಲಿ 3355 ಹುದ್ದೆಗಳು ಖಾಲಿ ಇದ್ದಾವೆ. ಅಲ್ಲಿ ಹುದ್ದೆಗಳು ಖಾಲಿ ಇದ್ದರೆ ವಿಶೇಷವಾಗಿ ಸಬ್ಜೆಕ್ಟ್ ಟೀಚರ್ಸ್ ಬರೋದೇ ಅಲ್ಲಿ, ವೆದರ್ ಇಟ್ ಇದೆ ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಬಿಟ್ಬಿಡಿ. ಆ ಪರ್ಟಿಕ್ಯುಲರ್ ಆ ಸಬ್ಜೆಕ್ಟಿನ ಟೀಚರ್ಸ್ ಇಲ್ಲ ಅಂದರೆ how do you expect the quality of education? How do you expect the future quality of education? ನಮ್ಮ ಮಕ್ಕಳ ಭವಿಷ್ಯ ದೃಷ್ಟಿ ಏನು ಅನ್ನೋದು ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಅದನ್ನು ಕೂಡಲೇ ತುಂಬಬೇಕು. ಒಂದು ವಿಷಯ ಅದು ತುಂಬೋದಕ್ಕೆ ಏನು ಕ್ರಮ ಮಾಡಿದ್ದಾರೆ ಅಂತ ಇನ್ನೊಂದು ಅವರಿಂದ ಉತ್ತರ ಬಂದಮೇಲೆ ಕೇಳಲ್ಲ, ಮತ್ತೆ ಕೇಳಲ್ಲ, ಆಮೇಲೆ ನನಗೆ ಅಪ್ಡೇಟ್ ಮಾಡಬಾರ್ದು ನೀವು. ಪ್ಲೀಸ್ ಮನೆ ಅಧ್ಯಕ್ಷರೇ, ಎಲ್ಲ ಕಂಡೀಷನ್ ಆಗ್ತಿಲ್ಲ. 5 ವರ್ಷಕ್ಕೆ ನಾವು ಏನು ಪರ್ಮಿಷನ್ ಕೊಟ್ಟಿದ್ದೀವಿ ಅದನ್ನು ಯಾವುದೇ ಕಾರಣಕ್ಕೂ ತಡೆ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೋ ಒಂದು ನಾಗಮೋಹನ್ ದಾಸ್ ಅವರ 2020 ಮೇಲೆ ಕೊಟ್ಟಿದ್ದೀವಿ, ಬಟ್ ಪದ್ಧತಿ ಸರಿ ಇಲ್ಲ ಅಂತ ಹೇಳ್ತಾರೆ ಅವರು. ಪದ್ಧತಿ ಇಲ್ಲ, ಗೊತ್ತಾಗಲಿಲ್ಲ ಪದ್ಧತಿ ಇದೇನು. ನಾವು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಿಲ್ಲಿಸಿಲ್ಲ. ಅದನ್ನ ಕ್ಲಾರಿಟಿ ಏನು ತೊಂದರೆ ಆಗಬಾರ್ದು, ಅನುದಾನಿತ ಶಾಲೆಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಕೆಲವು ಮಾರ್ಗದರ್ಶನವನ್ನು ಚೇಂಜ್ ಮಾಡಿರ್ಬೋದು. ಬಿಟ್ಟರೆ ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಯಾವುದೇ ಥರದ ಬೇರೆ ರೀತಿಯಲ್ಲಿ ವ್ಯವಹಾರಗಳು ಆಗಬಾರ್ದು ಅಂತಕ್ಕಂಥ ನೀತಿಯಲ್ಲಿ ಮಾಡ್ತಕ್ಕಂಥದ್ದು. 2020ವರೆಗೂ ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನು ಆದಷ್ಟು ಬೇಗ ನಾವು ಕ್ರಮ ತಗೊಳ್ತಕ್ಕಂಥದ್ದನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಸಭಾಪತಿಗಳೇ, ಇದರಲ್ಲಿ ಕೇಳಿ ನೀವು ಕೇಳಿ ಇದರಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವ್ರನ್ನ ಕೂಡಲೇ ಭರ್ತಿ ಮಾಡಬೇಕು. ಇನ್ನೊಂದು ವಿಷಯ ಏನು ಹೇಳ್ತಾರೆ, 20 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ಖಾಸಗಿ ಅನುದಾನಿತ ಪದವಿ ಕಾಲೇಜ್ ಇರುವ ಅನುದಾನಿತ ಹುದ್ದೆಗೆ ಕಾರ್ಯಭಾರ ಕೊಡ್ತೀವಿ ಅಂತ ಹೇಳಿದೆ. ಇಟ್ ಈಸ್ ನಾಟ್ ಓನ್ಲಿ ಇನ್ PU, ಫ್ರಮ್ ಪ್ರೈಮರಿ ಟು ಕಾಲೇಜ್ ಎಜುಕೇಷನ್ವರೆಗೆ ಇದೆ. ಪ್ರೈಮರಿ ಶಾಲೆಗೆ ಭಿನ್ನವಾಗಿಲ್ಲ, ಮತ್ತು ಹೈಸ್ಕೂಲ್ಗೆ ಭಿನ್ನವಾಗಿಲ್ಲ. ಈ ಅನುದಾನಿತ ಸಂಸ್ಥೆಗಳನ್ನ 100ಕ್ಕೆ ಯಾವ ಉದ್ದೇಶ ಇಟ್ಟು ನಿಮ್ಮ ತಂದೆಯವರ ಹೆಸರಿಟ್ಟು ಹೇಳ್ತೀನಿ ನಾನು, ಬಂಗಾರಪ್ಪನವರಿಂದ ಹಿಡಿದು ಇಂದಿನ ಕಾಲದಲ್ಲಿ ಅನೇಕ ನಮ್ಮ ಹಿರಿಯರು ಅನುದಾನಿತ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕಂತೇಳಿ, ಹೆಣ್ಣು ಮಕ್ಕಳು ವಂಚಿತರಾಗಬಾರ್ದು ಅಂತೇಳಿ ಅಂತ. ಇವತ್ತು ಆ ಕಾನ್ಸೆಪ್ಟ್ ಕಂಪ್ಲೀಟು ಎಲ್ಲ ಇರ್ತಕ್ಕಂಥ ಅನುದಾನಿತ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನಾಗಿದೆ, ಕಾರ್ಯಭಾರ ಇದ್ದರೆ ಕೊಡ್ತಾ ಇದ್ದೀರಿ, ಕಾರ್ಯಭಾರ ಇಲ್ಲದ ಅನುದಾನಿತ ಸಂಸ್ಥೆಗಳಿಂದ ಗೌರ್ಮೆಂಟಿಗೆ ನೀವು ಫಿಲಪ್ ಮಾಡ್ತಾ ಇರಲಿಲ್ಲ ಅಡ್ವರ್ಟೈಸೇಷನ್ ಆ ಶಾಲೆಗಳನ್ನ ಮುಚ್ಚಿದಾಗ. ಇದನ್ನು ಕೂಡ ತೆಗೆದುಬಿಟ್ಟಿದ್ರಿ. ಈಗ ಅನುದಾನಿತ ಸಂಸ್ಥೆಗಳಿಂದ ಸರ್ಕಾರಿ ಶಾಲೆಗಳಿಗೆ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ತುಂಬ್ತಾ ಇದ್ರಿ, ಅದನ್ನು ಕ್ಲೋಸ್ ಮಾಡಿದಿರಿ. ಈಗ ಏನು ಹೇಳ್ತಾರೆ, ಅನುದಾನಿತಕ್ಕೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಅದು ಆಗಲಿ, ಅನುದಾನಿತಕ್ಕೆ ಇಲ್ಲದೆ ಇದ್ದು ಈ ಜಿಲ್ಲೆಯಲ್ಲಿ ಇಲ್ಲದೆ ಇನ್ನೊಂದು ಜಿಲ್ಲೆಯಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಕೊಡ್ತೀರಿ, ತೊಂದರೆ ಮಾಡ್ತಾಯಿದ್ರಿ. ಆ ತೊಂದರೆ ಮಾಡಬೇಡಿ ಅಂತ ನಾನು ಕಳೆದ ಬಾರಿ ವಿನಂತಿ ಮಾಡಿದ್ದೀನಿ, ಈಗಲೂ ವಿನಂತಿ ಮಾಡಿದ್ದೀನಿ. ಇನ್ನೊಂದು ಈಗ ಏನಾಗಿದೆ ಅಂದರೆ, ವಿ ಡೋಂಟ್ ಹ್ಯಾವ್ ದಟ್ ಸಬ್ಜೆಕ್ಟು ಇವಾಗ ಇಲ್ಲ. ಆ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಅವ್ರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ, ರಿಟ್ರೆಂಚ್ಮೆಂಟ್ ಮಾಡಿದ್ದಾರೆ. ಇಟ್ ಈಸ್ ಟ್ರೂ. 5 ಜನ ಈಗಾಗಲೇ ರಾಜ್ಯದಲ್ಲಿ ರಿಟ್ರೆಂಚ್ ಮಾಡಿದೆ. ಯಾವ ಅಧಿಕಾರದಲ್ಲಿ, ಸಂವಿಧಾನದಲ್ಲಿ ಯಾವ ಕಾನೂನು ಅಡಿಯಲ್ಲಿ ಅವ್ರನ್ನ ರಿಟ್ರೆಂಚ್ ಮಾಡೋಕ್ಕೆ ಅಧಿಕಾರ ಇದೆ? ಅಧಿಕಾರಿಗಳು ಹೇಳಬೇಕು. ಯಾಕಂದರೆ ಸಬ್ಜೆಕ್ಟ್ ಇಲ್ಲ ಅಂದರೆ ಯು ಶುಡ್ ಪ್ರೊವೈಡ್ ಇನ್ ಸಮ್ ಅದರ್. ಎಲ್ಲರೂ ಒಂದು ಕಡೆ ಫಿಲಪ್ ಮಾಡಿ ಅವ್ರನ್ನ ದಯಮಾಡಿ ಮಾನ್ಯ ಸಚಿವರು ಅಧಿಕಾರಿಗಳಿಗೆ ಹೇಳಬೇಕು, ರಿಟ್ರೆಂಚ್ ಮಾಡೋಕ್ಕೆ ನಿಮಗೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ. ಆ ಹುದ್ದೆ ಇಲ್ಲದೆ ಇದ್ದರೆ ಆ ಹುದ್ದೆನ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಅವರು ತತ್ಸಮಾನವಾದ ಎಜುಕೇಷನ್ಗೆ ನೀವು ಕೆಲಸ ಕೊಡಬೇಕು. ಹಾಗಾಗಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಭಾಳ ಕಿರುಕುಳ ಆಗಿದೆ. ದಯಮಾಡಿ ಅನುದಾನಿತ ಸಂಸ್ಥೆಗಳನ್ನು ಯಾವ ಉದ್ದೇಶದಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ರು ಅವರಿಗೆ ಇವತ್ತು ಕೂಡಲೇ ನೀವು ಕೆಲಸವನ್ನು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಕೂಡಲೇ ಎಲ್ಲ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ನೇಮಕ ಮಾಡಿ, ಅನ್ನೋದು ಪ್ರೈಮರಿ ಟು ಕಾಲೇಜ್ ಎಜುಕೇಷನ್ದಲ್ಲಿ ನೇಮಕ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಸಚಿವರು ಮೈಕ್ ಮಾಡಿದ್ದಾರೆ. ಇಲ್ಲ, ಈಗ ಮಾಡೋದಿಲ್ಲ, ಅದನ್ನ ವಾಪಸ್ ತಗೊಳ್ತೀವಿ. 3 ಜನರಲ್ಲಿ ಒಬ್ಬರು ಏನೋ 3 ಜನ ಅದ್ರಲ್ಲಿ ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗೇನೋ ಇದೆ, ಇಲ್ಲ ಬೇರೆ ಒಂದು ವಿಚಾರದಿದೆ. ಆದರೆ ಯಾವುದೇ ಕಾರಣಕ್ಕೂ ಅದು ಮಾಡೋದಿಲ್ಲ. ಅದನ್ನು ನಾನು ಹಾಕಿ ಎಲ್ಲಿ ಕಾಲಿರ್ತಾವಲ್ಲಿ ಹಾಕಿ ಅಲ್ಲಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವರನ್ನ ರಿಟ್ರಿಚ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಮಾಡೋದಿಲ್ಲ. ನಾನು ಕೂಡ ಒಪ್ಪಿಲ್ಲ. ಅದನ್ನು ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಕೂಡ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀನಿ. ಅನಿಲ್ ಕುಮಾರ್ ಇಲ್ಲ ಕೇಳಂಗಿಲ್ಲ ಪ್ರಶ್ನೆಗಳು. ಅನಿಲ್ ಕುಮಾರ್
ಮನೆ ಇಲ್ಲ ಅಧ್ಯಕ್ಷರೇ, ಕೊಡಂಗಿಲ್ಲ ಪ್ರಶ್ನೆ ಕೇಳಿ ಅನಿಲ್ ಕುಮಾರ್ ಮನೆ ಸಭಾಪತಿಗಳೇ, ಇಲ್ಲ ಒಂದೇ ನಿಮಿಷ ಕೇಳಿ. ಇದು ಟೆಕ್ನಿಕಲ್ ಆಗಿ ಒಂದೇ ಒಂದು ಕೇಳಿ ಹೇಳ್ತೀನಿ, ದಯವಿಟ್ಟು ಕೊಡಲಿ ಕುತ್ಕೋ ರಿಟ್ರಿಂಗ್ ಚೇಂಜ್ ಮಾಡೋರೆ, ರಿಟ್ರಿಂಗ್ ಚೇಂಜ್ ನೋಡಿ ಮಾಡೋರೆ. ಕೇಳಿ ಒಂದೇ ನಿಮಿಷ ಕೇಳಿ ಕೇಳಿ ಮನ್- ಕೇಳಿ ಒಂದ್ ನಿಮಿಷ ಕೇಳಿ ಯಾರು ಪ್ರಶ್ನೆ ಕೇಳ್ತಾವ್ರು ಅಷ್ಟೇ ಕೊಡ್ತಾರೆ ನೀವು ಒಬ್ಬ ಹೆಚ್ಚಿನ ಅಧ್ಯಕ್ಷ, ಅದಕ್ಕೆ ಸಂಬಂಧಪಟ್ಟ- ಅನಿಲ್ ಕುಮಾರ್ ಇಲ್ಲ ಹೋಗಂಗ ಉತ್ತರ ಹೇಳಿ ಅನಿಲ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 89 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ. ಮನೆ ಅಧ್ಯಕ್ಷರೇ, ಉತ್ತರವನ್ನು ದೊರಕಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ನಾನು ಕೇಳಿದಂಥ ಪ್ರಶ್ನೆಗೆ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಏನು 2009ರಲ್ಲಿ ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಎಲ್ಲರಿಗೂ ಕೂಡ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಮತ್ತು ಉಚಿತ ಶಿಕ್ಷಣವನ್ನು ಕೊಡಬೇಕು 6ರಿಂದ 14 ವರ್ಷದ ಮಕ್ಕಳಿಗೆ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅದರ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ 2015ರಲ್ಲಿ RTI ಅಡಿ ಏನು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಕೂಡ 25% ಮಕ್ಕಳಿಗೆ ಮೀಸಲಾತಿಯನ್ನಿಟ್ಟು ಅವರೆಲ್ಲರಿಗೂ ಕೂಡ ಉಚಿತವಾದಂಥ ಶಿಕ್ಷಣವನ್ನು ಕೊಡೋದಕ್ಕೆ ದಾಖಲಾತಿಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೇಳಿದ್ದೆ. ಅದರ ಬಗ್ಗೆ ಅವರೆಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಇದರ ಅಡಿಯಲ್ಲಿ ಬರ್ತಾರೆ, ದುರ್ಬಲ ವರ್ಗದವರು ಮತ್ತು ಅನಾನುಕೂಲ ಇರ್ತಕ್ಕಂಥವ್ರು ಅಂತೇಳಿ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಅವ್ರು ಮಾಹಿತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಸುತ್ತೋಲೆ 2019ರಲ್ಲಿ ಬರ್ತದೆ. ಆ ಸುತ್ತೋಲೆಯ ಪ್ರಕಾರ ಸರ್ಕಾರಿ ಆದೇಶ ಸಂಖ್ಯೆ ED 36 PGC 2018 ದಿನಾಂಕ 30/1/2019 ಸರ್ಕಾರಿ ಆದೇಶದ ಅನ್ವಯ ಅವಕಾಶ ವಂಚಿತ ಅಥವಾ ದುರ್ಬಲ ವರ್ಗದ ಮಕ್ಕಳ ಪ್ರವೇಶಕ್ಕಾಗಿ ಬಾಯಲ್ಲಿ ಹೇಳು ನೆರೆಹೊರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಲಭ್ಯವಿದ್ದಲ್ಲಿ ಅದರಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಸುತ್ತೋಲೆ ಅದೇ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ. ಆ ಆದೇಶದಲ್ಲಿ ಏನು ಹೇಳ್ತಾರೆ, ಏನು ಮಕ್ಕಳ ದಾಖಲಾತಿಗೆ ಅರ್ಜಿ ಹಾಕ್ಕೊಳ್ತಾರೆ, ಆ ನೆರೆಹೊರೆಯಲ್ಲಿ ಸರ್ಕಾರಿ ಶಾಲೆ ಇದ್ದರೆ ಅವರು ಅದಕ್ಕೆ ಅರ್ಹರಿರೋದಿಲ್ಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂತ ಹೇಳ್ತಾರೆ. ಇವತ್ತು ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಕೂಡ ಇವತ್ತು ಸರ್ಕಾರ ಇಷ್ಟು % ಅಂತ ಸೀಟನ್ನು ನಿಗದಿ ಮಾಡಿದೆ. ಮತ್ತು ಇವ್ರದೇ ಆದೇಶದಲ್ಲಿ ಕೂಡ ಏನು ಹೇಳ್ತಾರೆ, 25% ಖಾಸಗಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳಲ್ಲಿ ಮೀಸಲಾತಿಯನ್ನು ಇಟ್ಟು ಅಲ್ಲಿ ಪ್ರವೇಶವನ್ನು ಕೊಡಬೇಕು ಅಂತ ಹೇಳ್ತಾರೆ. ಈ ಸುತ್ತೋಲೆಯ ಪ್ರಕಾರ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆ ಇದ್ರೆ ಅವ್ರಿಗೆ ಪ್ರವೇಶ ಕೊಡ್ತಕ್ಕಂಥದ್ದು ಇಲ್ಲ ಅಂದಾಗ ಎಷ್ಟು ಅವಕಾಶ ವಂಚಿತರಾಗಿದ್ದಾರೆ ಅಂದರೆ, ಉದಾಹರಣೆಗೆ ಕೋಲಾರ ತಾಲೂಕಿನಲ್ಲಿ ಈ ಆದೇಶ ಬರೋದಕ್ಕೆ ಮುಂಚೆ ಈ ಒಂದು RTI ಅಡಿ ಸುಮಾರು 752 ಜನ ಮಕ್ಕಳು 83 ಶಾಲೆಗಳಲ್ಲಿ ಅವರು ಪ್ರವೇಶಾವಕಾಶವನ್ನು ಪಡ್ಕೊಳ್ತಿದ್ರು. ಈ ಒಂದು ಸುತ್ತೋಲೆ ಬಂದ ಮೇಲೆ ಇಡೀ ಕೋಲಾರ ತಾಲೂಕಿನಲ್ಲಿ ಒಂದೇ ಒಂದು ಶಾಲೆ ಇದರ ವ್ಯಾಪ್ತಿಗೆ ಬರ್ತದೆ. RL ಜಾಲಪ್ಪನವರ ಶಾಲೆಯಲ್ಲಿ ಕೇವಲ 18 ಜನ ಮಕ್ಕಳಿಗೆ ಬರ್ತಾ ಇದೆ. ಅಂದರೆ ಬಡವರ ಮಕ್ಕಳು ಯಾವುದೇ ಖಾಸಗಿ ಶಾಲೆಯಲ್ಲಿ, ಅನುದಾನಿತ ಶಾಲೆಯಲ್ಲಿ ಓದಬಾರ್ದು ಅಂತಕ್ಕಂಥ ಈ ಸುತ್ತೋಲೆಯಿಂದ ಆಗಿದೆ. ಇದರಿಂದ ಬಹಳಷ್ಟು ತೊಂದರೆ ಆಗಿದೆ ಬಡವರ ಮಕ್ಕಳಿಗೆ, ಅನಾನುಕೂಲ ಇರತಕ್ಕಂಥವ್ರಿಗೆ, ದುರ್ಬಲ ವರ್ಗದವ್ರಿಗೆ. ನೀವೇನು ಹೇಳ್ತೀರಿ, ಯಾರು ದುರ್ಬಲ ವರ್ಗದವರು ಅಂದರೆ ಅನಾಥ ಮಗು, HIV ಸೋಂಕಿತ ಮಕ್ಕಳು, ಮಂಗಳಮುಖಿಯರು, ವಿಶೇಷ ಅಗತ್ಯವುಳ್ಳ ಮಗು, ವಲಸೆ ಮತ್ತು ಬೀದಿ ಮಗು, ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬದ ಮಗು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ರೀತಿ ಎಲ್ಲ ಹೇಳಿದಂಥ ಮಕ್ಕಳಿಗೆ ನಿಮ್ಮ ಸುತ್ತೋಲೆಯ ಪ್ರಕಾರ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆ ಇದ್ರೆ ಅವರು ಆ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ಅರ್ಹರಿರೋದಿಲ್ಲ ಅನ್ನೋದ್ರಿಂದ ಇಷ್ಟೆಲ್ಲ ಕೋಲಾರ ತಾಲೂಕಿನ ಒಂದು ತಾಲೂಕಿನ ಉದಾಹರಣೆ ಹೇಳ್ತಾ ಇದ್ದೀನಿ. ಇನ್ನು ರಾಜ್ಯದಲ್ಲಿ ಇದರ ಪರಿಣಾಮ ಯಾವ ವ್ಯಾಪಕವಾಗಿ ಅಂತ ಮಾನ್ಯ ಸಚಿವರು ಹೇಳಬೇಕು. ಮತ್ತು ಇನ್ನೆರಡು ಪ್ರಶ್ನೆ ಇದೆ. ಮಾನ್ಯ ಅಧ್ಯಕ್ಷರೇ, ಎಲ್ಲಿ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಇದೆ ಅಲ್ಲಿಗೆ ಸೇರಿಸಲೇಬೇಕಾಗ್ತದೆ. ಅದಕ್ಕೆ ನಾವು ಫೆಸಿಲಿಟೀಸ್ನ ಕೊಡ್ತೀವಿ. ಅಲ್ಲಿ ಇಲ್ಲದೆ ಇರ್ತಕ್ಕಂಥದ್ದಕ್ಕೆ ನಾವು ಯಾರ್ಯಾರಿಗೆ ಕೊಡ್ತಕ್ಕಂಥದ್ದು ವಿವರವನ್ನು ಕೊಟ್ಟಿದ್ದೀನಿ, ಮತ್ತೆ ನಾನು ಹೇಳೋದಿಲ್ಲ, ಅವ್ರು ಆಗ್ಲೇ ಕೂಡ ಹೇಳಿದ್ದಾರೆ. ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಇದ್ದಾಗ ಆ ವ್ಯವಸ್ಥೆನ ಸರ್ಕಾರನೇ ಕೊಡೋದ್ರಿಂದ ಅವ್ರು ಅದನ್ನು ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಅವಾಗ RTIಗೆ ಬರೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಈಗ ಕುಮಾರ್ ಏನಂದ್ರೆ ಸರ್ಕಾರಿ ಶಾಲೆ ಪ್ರಿಫರೆನ್ಸ್ ಅಲ್ಲಿ ಕೊಡಬೇಕು, ಅಲ್ಲಿ ಅನುಕೂಲ ಇಲ್ಲಕ್ಕೆ ಬೇರೆ ಕಡೆ ಹೋಗಿ ರೂಲ್. ಸರ್ಕಾರಿ ಶಾಲೆಗೆ ಪ್ರಿಫರೆನ್ಸ್ ಕೊಡಬೇಕು ಸರ್. ಸರ್ಕಾರಿ ಶಾಲೆಗಳು ಉಳಿಬೇಕು ಕೂಡ. ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳು ಬರ್ತಿಲ್ಲ ಅಂದ್ರೆ, ಉದಾಹರಣೆಗೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಸರ್. ಸರ್ಕಾರಿ ಶಾಲೆಯಲ್ಲಿ ಸ್ಟೇಟ್ ಸಿಲೆಬಸ್ ಇರುತ್ತೆ. ಇವತ್ತು ನೀವು ಅನುದಾನಿತ ರಹಿತ ಶಾಲೆಯಲ್ಲಿ ICSE ಮತ್ತು CBSE ಸಿಲೆಬಸ್ ಇರುತ್ತೆ. ಆ ಮಕ್ಕಳು ಓದ್ಕೊಂಡು ಮುಂದೆ ಅವರು ಉನ್ನತ ಶಿಕ್ಷಣಕ್ಕೆ ಹೋದಂಥ ಸಂದರ್ಭದಲ್ಲಿ CBSE ಸಿಲೆಬಸ್ ಇರೋದ್ರಿಂದ ಅವ್ರಿಗೆ ಆವತ್ತು ಅನುಕೂಲ ಆಗ್ತದೆ. ಇವತ್ತು ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ CBSE ಸಿಲೆಬಸ್ ತಗೊಳ್ತಾರೆ.
ಇವೆಲ್ಲ ಕಾರಣಗಳಿಂದ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಆ ಕಾನೂನಲ್ಲಿ ಹಿಂದೆ ನೀವೇ ಅವಕಾಶ ಮಾಡಿಕೊಟ್ಟಿದ್ದೀರಿ, 25% ಮೀಸಲಾತಿ ಇಡಬೇಕು ಅನುದಾನ ರಹಿತ ಮತ್ತು ಅನುದಾನ ಸಹಿತ ಶಾಲೆಗಳಲ್ಲಿ ಅಂತ ಹೇಳಿದಾಗ ಅದನ್ನ ನಾವು ಬಳಕೆ ಮಾಡ್ಕೋಬೇಕಲ್ವಾ. ಇವತ್ತು ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನಾವು ಸರ್ಕಾರಿ ಸೀಟುಗಳನ್ನ ನಿಗದಿ ಮಾಡಿ ಎಲ್ರಿಗೂ ಅವಕಾಶ ಮಾಡಿಕೊಡ್ತಿದ್ದೀವಲ್ಲ, ಅದನ್ನೇ ಮಾಡಿದ್ರೆ ಇದು ಒಳ್ಳೇದಲ್ವಾ. ಮತ್ತೆ ಇನ್ನೊಂದು ಪ್ರಶ್ನೆ ಮಾನ್ಯ ಸಚಿವರು ಹೇಳ್ಬಿಡ್ತೀನಿ ಒಂದೇ ಸರಿ ಉತ್ತರ. ಆಮೇಲೆ ಈ RT ಅಡಿಯಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಅವ್ರಿಗೇನಾಗಿದೆ ಪಾಪ 1ರಿಂದ 8ನೇ ತರಗತಿವರೆಗೂ ಅಲ್ಲಿ ಶಾಲೆಯಲ್ಲಿ ಓದ್ತಾರೆ, ಮತ್ತು 9 ಮತ್ತು 10ನೇ ತರಗತಿಗೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಅವತ್ತು 9, 10ನೇ ತರಗತಿಗೆ ಅವ್ನಿಗೆ ಶಕ್ತಿ ಇದ್ರೆ ಅಲ್ಲೇ ಓದ್ಕೊಳ್ತಾನೆ. ಅವ್ನಿಗೆ ಶಕ್ತಿ ಇಲ್ಲದ ಇದ್ದಾಗ ಏನ್ ಮಾಡ್ತಾನೆ, ಅವ್ನು ಮತ್ತೆ ಸರ್ಕಾರಿ ಶಾಲೆಗೋ ಬೇರೆ ಶಾಲೆಗೋ ಹೋಗ್ಬೇಕಾಗ್ತದೆ. ಅವನಿಗೆ ಮಾನಸಿಕವಾಗಿ ಆ ಎನ್ವೈರನ್ಮೆಂಟ್ ಇಂದ ಹೊರಗಡೆ ಹೋದಾಗ ಮಾನಸಿಕವಾಗಿ ಬಹಳಷ್ಟು ಖಿನ್ನತೆಗೊಳಗಾಗ್ತಾನೆ. ನನಗೆ ಯಾಕೆ ಇವತ್ತು ಅವಕಾಶ ಸಿಗಲಿಲ್ಲ, ನಾನು ಮತ್ತೆ ಬೇರೆ ಶಾಲೆಗೆ ಹೋಗ್ಬೇಕಲ್ಲ ಅಂತಕ್ಕಂಥದ್ದು. ಅದರಿಂದ ಮಾನ್ಯ ಸಚಿವರು ಈ CBSE ಪಠ್ಯಕ್ರಮದ ಬಗ್ಗೆ ಕೂಡ ನಾನು ಕೇಳಿದ್ದೆ. ಅದರಲ್ಲಿ ತಾವು ಉತ್ತರ ಏನು ಕೊಟ್ಟಿದ್ದೀರಿ, ಗಣಿತ ಮತ್ತು ಗಣಿತ ಮತ್ತು ವಿಜ್ಞಾನಕ್ಕೆ ಮಾತ್ರ ಅವಕಾಶ ಇದೆ. ಆಮೇಲೆ ಸೋಷಿಯಲ್ ಸ್ಟಡೀಸು ಕೂಡ ಅದು ಆಪ್ಷನಲ್ ಸಬ್ಜೆಕ್ಟ್ಸ್ 3 ಕೂಡ CBSE ಇಟ್ಟರೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಈಗ 10 ವರ್ಷ ಏನೀಗ ಅನುದಾನ ರಹಿತ ಮತ್ತು ಸಹಿತ ಶಾಲೆಗಳಲ್ಲಿ RTಯಲ್ಲಿ ಪ್ರವೇಶಾವಕಾಶ ಮಾಡಿಕೊಟ್ಟಿದ್ರು, ಆ ಸಂಸ್ಥೆಗಳಲ್ಲಿ ನೀವು ವಾಪಸ್ ಕೇಳ್ತಾ ಇದ್ರೆ 10 ವರ್ಷ ಏನು ಫೀಸಸ್ ಕೊಟ್ಟಿದ್ದೀರಿ, ಎಲ್ಲದ್ರ ಬಗ್ಗೆ ಕೂಡ ಮಾನ್ಯ ಸಚಿವರು ಉತ್ತರ ಕೊಡ್ಬೇಕು. ಮಾನ್ಯ ಅಧ್ಯಕ್ಷರೇ, ಅವರು CBSEದು ಪಠ್ಯ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ, ಗಣಿತ ಮತ್ತು ವಿಜ್ಞಾನದ ಬಗ್ಗೆ, ಅದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಏನು ಹೇಳಿದ್ರೆ ಅದನ್ನ ಚಿಂತನೆ ಮಾಡ್ತೀವಿ, ಯಾಕಂದ್ರೆ ಅದು ಆಸ್ ಇಟ್ ಇಸ್ ನಾವು ಹೇಳ್ತೀವಿ. ಆದರೆ CBSE ಓದಿದ್ರೆ ಮಾತ್ರ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲ ನಾಳೆ ಹೈಯರ್ ಸ್ಟಡೀಸಿಗೆ ಹೋಗ್ಬೇಕಂತೆಲ್ಲ. ಅದಕ್ಕೆ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ನಮ್ಮ ಸರ್ಕಾರದಿಂದ ಇಡೀ ದೇಶದಲ್ಲಿ ಫಾರ್ ದ ಫಸ್ಟ್ ಟೈಮ್ ನೀಟು ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮಕ್ಕಳಿಗೆ 25,000 ಮಕ್ಕಳಿಗೆ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಫ್ರೀಯಾಗಿ ಕೋಚಿಂಗ್ ಕ್ಲಾಸ್ನ 50,000, 5 ಲಕ್ಷ, 10 ಲಕ್ಷ ಕೊಡ್ತಕ್ಕಂಥದ್ದು ನಿಲ್ಲಿಸಿ ಬಡವರ ಮಕ್ಕಳಿಗೆ ಸೇರಿಸ್ತಕ್ಕಂಥ ವ್ಯವಸ್ಥೆನ 25,000 ಮಕ್ಕಳಿಗೆ ಈಗಾಗಲೇ ಚಾಲ್ತಿಯಲ್ಲಿದೆ. ಮಕ್ಕಳು ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. 25,000 ಮಕ್ಕಳ ಜೊತೆಗೆ ಮಾನ್ಯ ಅಧ್ಯಕ್ಷ ಅವ್ರಿಗೆ ಹಾರ್ಡ್ವೇರ್ ಎಲ್ಲ ಕೊಡ್ತೀವಿ, ಅಂದರೆ ಪೇಪರು ಇದೆಲ್ಲ ಇರ್ತದೆ, ಅವರಿಗೆಲ್ಲ ಲಾಗಿನ್ಸ್ ಎಲ್ಲ ಇರ್ತದೆ. ಅದು ಅಲ್ಲದೆ ಬೇರೆ ಮಕ್ಕಳು ಕೂಡ ಇನ್ಕ್ಲೂಡಿಂಗ್ ಗ್ರಾಮೀಣ ಭಾಗದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದೋರು ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಬಂದು ಅದನ್ನು ಟಿವಿಯಲ್ಲೋ ಅವ್ರ ಮೊಬೈಲಲ್ಲೋ ಎಲ್ಲೋ ನೋಡಿ ಅದನ್ನ ಅನುಭವ ತಗೊಳ್ತಕ್ಕಂಥ. ಅದಕ್ಕೆ CBSE ಓದಿದ್ರೇ ನಾಳೆ ಡಾಕ್ಟರ್ ಆಗಬೇಕಾಗಿಲ್ಲ, ಇಲ್ಲೂ ಕೂಡ ಓದಿ ಆಗ್ತಕ್ಕಂಥ ಕೆಪಾಸಿಟಿನ ನಮ್ಮ ಸರ್ಕಾರದಿಂದ, ನಮ್ಮ ಇಲಾಖೆಯಿಂದ ಮಕ್ಕಳನ್ನ ನಾವು ರೆಡಿ ಮಾಡ್ತೀವಿ. CBSE ಹೋದ್ರೆ ಡಾಕ್ಟರ್ ಆಗಬೇಕು ಅಂತಲ್ಲ, UPSC ಎಕ್ಸಾಮ್ ಹೋದ್ರೆ CBSE ಕೊಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಅದೇ ಹೇಳಿದ್ದು. ಏನು ಸರ್, ಇವರು ಮೆಡಿಕಲ್ ಹಾಗೂ ಪರಿಸರ ಸಚಿವರಲ್ಲಿ ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ದೇಶದಲ್ಲಿ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿರುವಂಥ ಸ್ಥಳದ ಪಟ್ಟಿಯಲ್ಲಿ ಮಡಿಕೇರಿ ಜಿಲ್ಲೆ ಮೊದಲ ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗೆ ಒಂದು ನೀರು ಉಣಿಸುವಂಥ ಜೀವನದಿ ಕಾವೇರಿ ಉಗಮ ಸ್ಥಾನ ನಮ್ಮ ಜಿಲ್ಲೆ ಎನ್ನುವ ಖುಷಿ ನನಗಿದೆ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ಪಟ್ಟಣಗಳಿಂದ ತ್ಯಾಜ್ಯಗಳು ನೇರವಾಗಿ ನದಿ ಪಾಲಾಗ್ತದೆ. ಹಾಗೆ ಇದರ 2 ವರ್ಷದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ, 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ಹಾಗೆ ಕಳೆದ 10 ವರ್ಷದಿಂದ ಕಾವೇರಿ ನದಿಯ ಸುರಕ್ಷತೆ ಬಗ್ಗೆ ಚಂದ್ರಮೋಹನ್ ಅವರ ತಂಡ ಒಂದು ಜನರನ್ನು ಎಚ್ಚೆತ್ತುವಂಥ ಕೆಲಸವನ್ನು ಕುಲುಷಿತವಾಗಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು 3 ಸಾರಿ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಪಟ್ಟಣ ಪ್ರದೇಶ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚು ಆ ನೀರು ಕುಲುಷಿತವಾಗಿ ಕಾವೇರಿ ನೀರಿಗೆ ಸೇರ್ತದೆ. ಹಾಗಾಗಿ ನೀರು ಏನಿಗೆ ಅಂತ ಹೇಳಿದ್ರೆ ಇವತ್ತು ಇಡೀ 8 ಕೋಟಿಯಷ್ಟು ಜನ ಇವತ್ತು ಆ ನೀರನ್ನು ಕುಡಿಯುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆ ಸಣ್ಣ ಸಣ್ಣ ತೋಡುಗಳಿಗೇನೆ ಆ ಟಾಯ್ಲೆಟನ್ನು ಕಟ್ಟಿ ಇರುವಂಥದ್ದು. ಅದಕ್ಕೆ ಸಭಾಧ್ಯಕ್ಷರು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಉತ್ತರ ಹೇಳಿ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ
ಕಾವೇರಿ